ವೃಕ್ಷದ ಕುರುಹು ಹಂಗೆ ಬರೀ. ರೆಮಿನೆಂಟ್ ಆಫ್ ವುಡ್ ಇನ್ ಇಂಗ್ಲೀಷ್ ಮೀಡಿಯಂ, ರೆಮಿನೆಂಟ್ ಆಫ್ ವುಡ್, ಇದು ಇಂಪಾರ್ಟೆಂಟ್. ಅದು ಹೇಳ್ಕೊಡ್ತೀನಿ ಯಾವ ಮೆಥಡಲ್ಲಿ ಅಧ್ಯಯನ ಮಾಡ್ತೀವಿ ಅದನ್ನಂತ. ಓಕೆ, ಎಕ್ಸಾಮಲ್ಲಿ ಯಾವ್ದು ಹೆಚ್ಚಿಗೆ ಕೇಳಿದ ಅನ್ಸಂದ್ರ ಕಾಯಿನ್ಸು, ಅದಾದ್ಮೇಲೆ ಇನ್ನೊಂದು ಯಾವುದು ಇನ್ಸ್ಕ್ರಿಪ್ಷನ್ಸು, ಇವು ಹೆಚ್ಚಿಗೆ ಕೇಳಿದ್ದಾನೆ. ಇದ್ರ ಬಗ್ಗೆ ಕೇಳಿದಾನು, ಇದು ಕೇಳಿದ್ದಾನೆ. ನೋಡೋಣ ಅದು ಬಂದಾಗ. ಅಲ್ಲಿಗೆ ಆರ್ಕಿಯಾಲಜಿ ಅಂದ್ರೇನು? ಪ್ರಾಚ್ಯ ವಸ್ತುಗಳನ್ನು ಸಮಗ್ರ ರೀತಿಯಲ್ಲಿ ಅಧ್ಯಯನ ಮಾಡುವ ಕ್ರಮವನ್ನು ಪ್ರಾಚ್ಯಶಾಸ್ತ್ರ ಅಂತ ಕರೀತಾರೆ. ಕ್ಲಿಯರಾ? ಹೋಲಿಸ್ಟಿಕ್ ಸ್ಟಡಿ ಆಫ್ ಆರ್ ಎ ಸಿಸ್ಟಮ್ಯಾಟಿಕ್ ಸ್ಟಡಿ ಆಫ್ ದಿ ಏನ್ಷಂಟ್ ಆಂಟಿಕ್ವಿಟೀಸ್ ಆರ್ ಪಾಸ್ಟ್ ರಿಮೈನಿಂಗ್ಸ್ ನೌನ್ ಆಸ್ ಆರ್ಕಿಯಾಲಜಿ ಅಂತ ನಾವು ಕರಿತೀವಿ. ತುಂಬ ಇಂಪಾರ್ಟೆಂಟ್ ಒಂದು ಇದು. ಟ್ರೈ ಟು ಗೋ ಥ್ರೂ ಇಟ್. ಅದಾದ್ಮೇಲೆ ನೆಕ್ಸ್ಟು ಇನ್ನೊಂದು ಬರುತ್ತೆ, ಬರ್ಕೊಳ್ಳಿ, ಹಂಗೆ ಹೇಳ್ತೀನಿ. ಪೇಲಿಯೋಗ್ರಫಿ ಅಂತ ಬರ್ಕೊಳ್ಳಿ. ಇಂಪಾರ್ಟೆಂಟ್ ಅಂತ ಅಲ್ಲ ಹಾಕ್ಕೊಳ್ಳಿ, ಕನ್ನಡದಲ್ಲಿ ಹಂಗೆ ಹೇಳಿದೆ. ಪೇಲಿಯೋಗ್ರಫಿ ಕನ್ನಡದಲ್ಲಿ ಬರ್ಕೊಳ್ಳಿ ಇದನ್ನು. ಪ್ರಾಚೀನ ಬರವಣಿಗೆಗಳನ್ನು ಇಂಗ್ಲೀಷಲ್ಲಿ ಹಂಗೆ ಹೇಳಿದೆ, ಪ್ರಾಚೀನ ಬರವಣಿಗೆಗಳನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರ. ಪ್ರಾಚೀನ ಬರವಣಿಗೆಗಳನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರ. ಆ ಪ್ರಾಚೀನ ಬರವಣಿಗೆಗಳೇನಿದೆ, ಆ ಪ್ರಾಚೀನ ಬರವಣಿಗೆಗಳನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರ ಪೇಲಿಯೋಗ್ರಫಿ. ಇನ್ ಇಂಗ್ಲೀಷ್ ಮೀಡಿಯಂ, ಸ್ಟಡಿ ಆಫ್ ಏನ್ಷಂಟ್ ರೈಟಿಂಗ್ಸ್. ಈ ಥರ ನೋಡ್ಕೊಳ್ಳಿ. ಓಕೆ, ಇದನ್ನು ನಾವು ಪ್ರಾಚೀನ ಬರವಣಿಗೆಗಳನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರ ನೋಡಿ. ಪೇಲಿಯೋ ಅಂದರೆ ಏನ್ಷಂಟ್, ಪ್ರಾಚೀನ. ಗ್ರಫಿ ಅಂದರೆ ಬರವಣಿಗೆಗೆ ಸಂಬಂಧಪಡುವ. ಓಕೆನಾ? ರೈಟ್, ರಿಮೆಂಬರ್. ಪೇಲಿಯೋ ಮೀನ್ಸ್ ವಾಟ್? ಏನ್ಷಂಟ್. ಗ್ರಫಿ ಮೀನ್ಸ್ ರೈಟಿಂಗ್. ಯಾವುದು ಬರವಣಿಗೆಗೆ ಸಂಬಂಧಪಡುತ್ತೋ ಅದನ್ನೇನು ಕರಿತೀವಿ? ಗ್ರಫಿ ಅಂತ ಕರಿತೀವಿ. ಗ್ರಾಪಾಲಜಿ. ನಿಮ್ಮ ಸಿಗ್ನೇಚರ್ ಹಾಕಿದ್ರೆ ನಿಮ್ಮ ಭವಿಷ್ಯ ಹೇಳೋರಿದ್ದಾರೆ, ಅದನ್ನು ಗ್ರಾಪಾಲಜಿ ಅಂತ ಕರಿತೀವಿ. ಎಸ್ ಆರ್ ನೋ? ಎಸ್. ಎನಿಥಿಂಗ್ ವಿಚ್ ಇಸ್ ರಿಲೇಟೆಡ್ ರೈಟಿಂಗ್. ಇಲ್ಲೇನು ಕೇಳಿರ್ತಾನೆ ಎಕ್ಸಾಮಲ್ಲಿ ಅಂದರೆ ಬರ್ಕೊಳ್ಳಿ. ವಾಟ್ ದಿ ಆಸ್ಟ್ ಇನ್ ಯುವರ್ ಎಕ್ಸಾಮ್ಸ್ ಅಂದರೆ ಮೆಥಡ್ಸ್ ದಿ ಆಸ್ಟ್. ಬರ್ಕೊಳ್ಳಿ, ಪ್ರಾಚೀನ ಬರವಣಿಗೆಗಳನ್ನು ಕುರಿತು ಅಧ್ಯಯನ ಮಾಡುವ ವಿಧಾನಗಳು ಅಂತ ಬರ್ಕೊಳ್ಳಿ. ಪ್ರಾಚೀನ ಬರವಣಿಗೆಗಳನ್ನು ಕುರಿತು ಅಧ್ಯಯನ ಮಾಡುವ ವಿಧಾನಗಳು. ಮೆಥಡ್ಸ್ ಟು ಸ್ಟಡಿ ಏನ್ಷಂಟ್ ರೈಟಿಂಗ್ಸ್. ಈ ಥರ ಇವೆಲ್ಲ ಫಂಡಮೆಂಟಲ್ಸ್. ಮೆಥಡ್ಸ್ ಟು ಸ್ಟಡಿ ಏನ್ಷಂಟ್ ರೈಟಿಂಗ್ಸ್. ಅದರಲ್ಲಿ ಮೊದಲನೇದು ಯಾವುದು ಅಂದರೆ ಬರ್ಕೊಳ್ಳಿ, TCR ತಂತ್ರಜ್ಞಾನ. ತುಂಬ ಇಂಪಾರ್ಟೆಂಟ್. TCR ಟೆಕ್ನಿಕ್ ಅಂಡರ್ಲೈನ್ ಮಾಡ್ಕೊಳ್ಳಿ. PCR ತಂತ್ರಜ್ಞಾನ ಹಂಗೆ ಬರೀಬೇಕು. ಹೇಳ್ತೀವಿ ಮೀನಿಂಗ್. PCR ಟೆಕ್ನಿಕ್ ಬರೀ ಚಂದ್ರ. PCR ಟೆಕ್ನಿಕ್ ಇದು ಓದಿರ್ತೀರಾ, ಸೈನ್ಸಲ್ಲಿ ಹೇಳ್ಕೊಟ್ಟಿರ್ತಾರೆ ನಿಮಗೆ. TCR ಹೇಳಿದಾರ ನೋಡಿ. ಕೋವಿಡ್ನ ಪತ್ತೆ ಹಚ್ಚಬೇಕಾದ್ರೆ ಯಾವ ಟೆಸ್ಟ್ನ ಮಾಡ್ತಾ ಇದ್ರು? RT TCR. ಇದಾದ್ರು ಕೇಳಿದಿರಾ? RT ಅನ್ನೋದು ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್. ಇಟ್ ಈಸ್ ಅನ್ ಎನ್ಸೈಮ್. ಟ್ರೈ ಟು ರಿಮೆಂಬರ್, ಇಟ್ಸ್ ಅನ್ ಎನ್ಸೈಮ್. ಇಲ್ಲಿ ನೋಡಿ, ಅಲ್ಲಿ ಬೇಕಾದ್ರೆ ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ಬರ್ಕೊಳ್ಳಿ. P ಅನ್ನೋದು ಪಾಲಿಮರೇಸ್. ಓಕೆ, ಪಾಲಿಮರೇಸ್ ಅನ್ನೋದು ಅನ್ ಎನ್ಸೈಮ್. ಕನ್ನಡದಲ್ಲಿ ಕಿಣ್ವ ಅಂತ ಕರಿತೀವಿ. ಇನ್ನೂ ಕರೆಕ್ಟಾಗಿ ಹೇಳ್ಬೇಕಾದ್ರೆ ಬಯೋಕ್ಯಾಟಲಿಸ್ಟ್. ವಿಚ್ ಇಸ್ ಎ ಬಯೋಕ್ಯಾಟಲಿಸ್ಟ್? ಎನ್ಸೈಮ್ ಇಸ್ ಎ ಬಯೋಕ್ಯಾಟಲಿಸ್ಟ್. ಕಿಣ್ವ ಅಂತ ಬರ್ಕೊಳ್ಳಿ. ಇಷ್ಟಂದ್ರೆ ಕನ್ನಡದಲ್ಲಿ ಪಾಲಿಮರೇಸ್ ಅಂದರೆ ಕಿಣ್ವ, ಎನ್ಸೈಮ್. ಓಕೆ, ಇಟ್ಸ್ ಆಲ್ಸೋ ಎ ಬಯೋಕ್ಯಾಟಲಿಸ್ಟ್. C ಅಂದರೆ ಚೈನ್, ಸರಪಳಿ. R ಅಂದರೆ ರಿಯಾಕ್ಷನ್, ಸರಪಳಿ ಕ್ರಿಯೆ. ಕಿಣ್ವ ಆಧಾರಿತ ಸರಪಳಿ ಕ್ರಿಯೆ. ಪಾಲಿಮರೇಸ್ ಚೈನ್ ರಿಯಾಕ್ಷನ್. PCR ತಂತ್ರಜ್ಞಾನ ಅಂತ ಕರಿತೀವಿ. ಹೆಡ್ ನಂಬರ್. ಇದನ್ನು ಎಲ್ಲಿ ಬಳಸ್ತಾರೆ ಗೊತ್ತಾ? DNA ಫಿಂಗರ್ ಪ್ರಿಂಟಿಂಗ್. ಬೇಕಾದ್ರೆ ಇಲ್ಲನ ಚಿಕ್ಕದಾಗಿ ಗುರ್ತಾಕೊಳ್ಳಿ. ಇಟ್ ಇಸ್ ಮೇನ್ಲಿ ಯೂಸ್ಡ್ ಇನ್ ದಿಸ್ ಟೆಕ್ನಿಕ್ ಈಸ್ ಮೇನ್ಲಿ ಯೂಸ್ಡ್ ಇನ್ DNA ಫಿಂಗರ್ ಪ್ರಿಂಟಿಂಗ್. ಆ DNA ಬೆರಳಚ್ಚುನಲ್ಲಿ ಬಳಸ್ತಾರೆ ಇದನ್ನು. ಇಟ್ ಈಸ್ ಮೇನ್ಲಿ ಯೂಸ್ಡ್ ಇನ್ DNA ಫಿಂಗರ್ ಪ್ರಿಂಟಿಂಗ್. ಆ DNA ಫಿಂಗರ್ ಪ್ರಿಂಟಿಂಗ್ ಏನಿದೆ ಅದರಲ್ಲಿ ಬಳಸ್ತಾರೆ ಇದನ್ನು. ಇಲ್ಲೂ ಏನು ಮಾಡ್ತಾರೆ, ಆ ಏನ್ಷಂಟ್ ರೈಟಿಂಗ್ಸ್ನ ಮಾಡಬೇಕಾದ್ರೆ ನೋಡಿ, ಈ ಥರ ಪ್ರತಿ ಲೆಟರ್ಸ್ ಹಿಡ್ಕೊಂಡು ಸೀಕ್ವೆನ್ಸಸ್ನ ಮಾಡ್ಕೊಳ್ತಾರೆ. ಓಕೆ, ದೇ ವಿಲ್ ಗೋ ಫಾರ್ ರಿಪೀಟೆಡ್ ಸೀಕ್ವೆನ್ಸಸ್. ಆ ರಿಪೀಟೆಡ್ ಸೀಕ್ವೆನ್ಸಸ್ನ ಏನು ಮಾಡ್ತಾರೆ, ದೇ ವಿಲ್ ಗೋ ಫಾರ್ ಕಂಪ್ಯಾಟಿಬಿಲಿಟಿ. ಅದಕ್ಕೆ ಸರಿ ಹೊಂದುತ್ತಾ ಅಂತ ನೋಡ್ತಾರೆ. ಅದ್ರ ಮೇಲೆ ಪತ್ತೆ ಹಚ್ತಾರೆ, ಏನು ಅಕ್ಷರಗಳಿದೆ ಅಲ್ಲಿ ಅನ್ನೋದ್ರ ಪತ್ತೆ ಅಷ್ಟೆಲ್ಲ ಕೇಳ್ರಿ. ಯಾವ ವಿಧಾನಗಳನ್ನು ಬಳಸ್ತಾರೆ ಅಂತ ಮಾತ್ರ ಎಕ್ಸಾಮಲ್ಲಿ ಕೇಳಿರ್ತಾನೆ ಅಷ್ಟೇ. ಓಕೆನಾ? ಟ್ರೈ ಟು ರಿಮೆಂಬರ್. ಅದರಲ್ಲಿ ಫಸ್ಟ್ ಬಂದು PCR ಟೆಕ್ನಿಕ್. ಯು ವಿಲ್ ನೆವರ್ ಡೆಲ್ ಇನ್ ಟು ಡೀಟೇಲ್ಸ್. ಇಟ್ಸ್ ನಾಟ್ ಅಟ್ ಆಲ್ ರಿಕ್ವೈರ್ಡ್ ಆಲ್ಸೋ.
ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್. ಇದು ಮೊದಲನೇದು. ಎರಡನೇದು ಯಾವ್ದು ಗೊತ್ತಾ? ಓಕೆನಾ? ಸೆಕೆಂಡ್ ಒನ್ ಬರ್ಕೊಳ್ಳಿ ಇಲ್ಲಿ. ಎರಡನೇದು ಲೂಮಿನಸ್ ಟೆಕ್ನಾಲಜಿ. ಕನ್ನಡದಲ್ಲಿ ಬರೀರಿ, ಬೆಳಕಿನ ತಂತ್ರಜ್ಞಾನ. ಲೂಮಿನಸ್ ಟೆಕ್ನಾಲಜಿ, ಬೆಳಕಿನ ತಂತ್ರಜ್ಞಾನ. ಬೆಳಕಿನ ತಂತ್ರಜ್ಞಾನ ಅಂತ ಬರ್ಕೊಳ್ಳಿ. ಹಳೆ ಬರವಣಿಗೆಗಳನ್ನು ಅಥವಾ ಪ್ರಾಚೀನ ಬರವಣಿಗೆಗಳನ್ನು ಪತ್ತೆ ಹಚ್ಚುವಲ್ಲಿ ಬಳಸಲಾಗ್ತಕ್ಕಂಥದ್ದು ಯಾವುದು ಅಂತ ಕೇಳಿದ್ರೆ ಲೂಮಿನಸ್ ಟೆಕ್ನಾಲಜಿ ಅಂತ ಕರಿತೀವಿ. ಓಕೆ, ಈ ಲೂಮಿನಸ್ ಅಂದರೆ ಯಾವ ಆಧಾರದ ಮೇರೆಗೆ? ಬರ್ಕೊಳ್ಳಿ, ಆನ್ ದಿ ಬೇಸಿಸ್ ಆಫ್ ಲೈಟ್ ಇಂಟೆನ್ಸಿಟಿ. ಕನ್ನಡದಲ್ಲಿ ಬರೀರಿ, ಬೆಳಕಿನ ಪ್ರಖರತೆಯ ಪ್ರಮಾಣವನ್ನು ಆಧರಿಸಿ. ಬೆಳಕಿನ ಪ್ರಖರತೆಯ ಪ್ರಮಾಣವನ್ನು ಆಧರಿಸಿ, ಬೆಳಕಿನ ಪ್ರಖರತೆಯ ಪ್ರಮಾಣವನ್ನು ಆಧರಿಸಿ ಪ್ರಾಚೀನ ಬರವಣಿಗೆಗಳನ್ನು ಪತ್ತೆ ಹಚ್ಚಲಾಗುತ್ತದೆ. ಆನ್ ದಿ ಬೇಸಿಸ್ ಆಫ್ ಲೈಟ್ ಇಂಟೆನ್ಸಿಟಿ. ಓಕೆ, ದ ಏನ್ಷಿಯಂಟ್ ರೈಟಿಂಗ್ ಸ್ಟಡಿಡ್ ಬೈ ಮೀನ್ಸ್ ಆಫ್ ಲೈಟ್ ಇಂಟೆನ್ಸಿಟಿ. ಈ ಲೈಟ್ ಇಂಟೆನ್ಸಿಟಿನ ಯಾವ ಯೂನಿಟ್ಸಲ್ಲಿ ಬರೀತೀವಿ? ಕ್ಯಾಂಡಲಾಸ್ ಪರ್ ಸೆಕೆಂಡ್. ಕರೆಕ್ಟಾ? ಫಿಸಿಕ್ಸಲ್ಲಿ ಓದಿರ್ತೀರ, ಕ್ಯಾಂಡಲಾಸ್ ಪರ್ ಸೆಕೆಂಡ್. ಬೆಳಕಿನ ಪ್ರಖರತೆನ ಯಾವುದ್ರಲ್ಲಿ ನೋಡ್ತೀವಿ ಅಂದರೆ ಕ್ಯಾಂಡಲಾಸ್ ಪರ್ ಸೆಕೆಂಡ್ ಅಂತ ಕರಿತೀವಿ, ಅದನ್ನು ಲ್ಯೂಮಿನೋಸಿಟಿ. ಓಕೆನಾ? ಇವೆರಡು ಟೆಕ್ನಿಕ್ನ ಬಳಸ್ತಾರೆ ಚಂದ್ರ. ಇವೇ ಮೀನು, ಒಂದು PCR ಟೆಕ್ನಿಕ್ಕು, ಇನ್ನೊಂದು ಲ್ಯೂಮಿನಸ್ ಟೆಕ್ನಾಲಜಿ. ಇಲ್ಲಿ ಯಾವುದಿದು? ಲೈಟ್ ಇಂಟೆನ್ಸಿಟಿ. ಇದು ಕೀವರ್ಡು, ಬೆಳಕಿನ ಪ್ರಖರತೆ ಅನ್ನೋದು. ಇಲ್ಲಿ ಯಾವುದು ಕೀ ಕಾನ್ಸೆಪ್ಟ್? PCR ಅಷ್ಟೇಪ್ಪ, ಬೇರೇನು ಜ್ಞಾಪಕ ಇಟ್ಕೊಂಡಿರ್ಬೇಡಿ. ಇದು ಪೇಲಿಯೋಗ್ರಫಿ. ದಿಸ್ ವಾಟ್ ಇಂಪಾರ್ಟೆಂಟ್. ಈಗ ಬರ್ತಾ ಇದೆ ನೋಡಿ, ನೆಕ್ಸ್ಟು ಒಂದು ಇಂಪಾರ್ಟೆಂಟ್ ಒಂದಿದು, ಅಲ್ಲಿ ಬರ್ಕೊಳ್ಳಿ, ನೋಟ್ ಅಂತ ಬರ್ಕೊಳ್ಳಿ. ನೋಟ್ ಅಂದರೆ ಇಂಪಾರ್ಟೆಂಟ್ ಅಂತ ಅರ್ಥ. ನಾನು ಎಲ್ಲಿ ನೋಟ್ ಅಂತ ಹೇಳ್ತೀನೋ ಅದನ್ನು ನೀಟಾಗಿ ನೋಡ್ಕೋಬೇಕು. ಅದ್ಯಾವುದು ಅಂತ ಕೇಳಿದ್ರೆ ಬರ್ಕೊಳ್ಳಿ, ನ್ಯೂಮಿಸ್ಮ್ಯಾಟಿಕ್ಸ್. ತುಂಬ ತುಂಬ ಇಂಪಾರ್ಟೆಂಟ್ ಇದು. ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಇನ್ ಯುವರ್ ಪ್ರಿಪ್ರೇಷನ್. ನ್ಯೂಮಿಸ್ಮ್ಯಾಟಿಕ್ಸ್. ಕನ್ನಡದಲ್ಲಿ ಬರ್ಕೊಳ್ಳಿ, ನಾಣ್ಯಶಾಸ್ತ್ರ. ಇಂಗ್ಲೀಷಲ್ಲೂ ಬರ್ಕೊಳ್ಳಿ ಚಂದ್ರ, ಬ್ರ್ಯಾಕೆಟಲ್ಲಿ ಯೂಸ್ ಆಗುತ್ತೆ. ನ್ಯೂಮಿಸ್ಮ್ಯಾಟಿಕ್ಸ್. ಆ ನ್ಯೂಮಿಸ್ಮ್ಯಾಟಿಕ್ಸ್ ಅನ್ನೋದೇನು ಅಂದರೆ, ಇಟ್ಸ್ ಎ ಬ್ರಾಂಚ್ ಆಫ್ ಆರ್ಕಿಯಾಲಜಿ ಮೇನ್ಲಿ ಡೀಲ್ಸ್ ವಿತ್ ಸ್ಟಡಿ ಆಫ್ ಕಾಯಿನ್ಸ್. ನಾಣ್ಯಗಳನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರ. ನಾಣ್ಯಗಳನ್ನು ಕುರಿತು ಅಧ್ಯಯನ ಮಾಡುವ ಶಾಸ್ತ್ರ. ರೈಟ್, ರಿಮೆಂಬರ್ ದ ಸ್ಟಡಿ ಆಫ್ ಕಾಯಿನ್ಸ್. ಇಫ್ ಯು ಗೋ ಥ್ರೂ ಸ್ಟಡಿ ಆಫ್ ಕಾಯಿನ್ಸ್, ರೈಟ್, ರಿಮೆಂಬರ್, ಇಲ್ಲಿ ನೀವು ಎಕ್ಸಾಮ್ಗೆ ಏನು ಕೇಳಿರ್ತಾನೆ ಅವನು ಅಂದರೆ ಬರ್ಕೊಳ್ಳಿ, ಸಿಗ್ನಿಫಿಕೆನ್ಸ್ ಆಫ್ ನ್ಯೂಮಿಸ್ಮ್ಯಾಟಿಕ್ಸ್. ಬರ್ಕೊಳ್ಳಿ, ನಾಣ್ಯಶಾಸ್ತ್ರದ ಮಹತ್ವ. ನೋಡಿ, ಈ ಥರ ಕೇಳಿರ್ತಾನೆ. ದಿಸ್ ಇಸ್ ವಾಟ್ ಇಂಪಾರ್ಟೆಂಟ್. ಸಿಗ್ನಿಫಿಕೆನ್ಸ್ ಆಫ್ ನ್ಯೂಮಿಸ್ಮ್ಯಾಟಿಕ್ಸ್, ನಾಣ್ಯಶಾಸ್ತ್ರದ ಮಹತ್ವ ಅಂತ ಬರ್ಕೊಳ್ಳಿ. ಇದು ಇಂಪಾರ್ಟೆಂಟ್ ಅಲ್ವಾ? ವೈ ವಿ ಹ್ಯಾವ್ ಟು ಸ್ಟಡಿ ಕಾಯಿನ್ಸ್ ಅಂತ. ಯಾಕೆ ನಾಣ್ಯಗಳನ್ನು ಕುರಿತು ನಾವು ಅಧ್ಯಯನವನ್ನು ಮಾಡಬೇಕು? ಎಸ್ ಆರ್ ನೋ? ಎಸ್, ಬಿಕಾಸ್ ನ್ಯೂಮಿಸ್ಮ್ಯಾಟಿಕ್ಸ್ ಇಟ್ ಆಲ್ವೇಸ್ ಕಾನ್ಸ್ಟಿಟ್ಯೂಟ್ಸ್ ಎ ಸಿಗ್ನಿಫಿಕೆಂಟ್ ಸೋರ್ಸ್ ಆಫ್ ಅವರ್ ಸ್ಟಡಿ. ರೈಟ್, ರಿಮೆಂಬರ್, ನಾಣ್ಯಶಾಸ್ತ್ರ ಏನಿದೆ, ನಾಣ್ಯಶಾಸ್ತ್ರ ಇತಿಹಾಸದ ಅಧ್ಯಯನದ ಅವಿಭಾಜ್ಯ ಅಂಗ. ರೈಟ್, ರಿಮೆಂಬರ್, ಅವಿಭಾಜ್ಯ ಅಂಗ. ನಾಣ್ಯಗಳ ಮುಖಾಂತರ ಇಡೀ ಇತಿಹಾಸವನ್ನು ಅಧ್ಯಯನ ಮಾಡ್ಬೋದು. ಬೈ ಮೀನ್ಸ್ ಆಫ್ ಕಾಯಿನೇಜ್ ವಿ ಕ್ಯಾನ್ ಎಂಫಸೈಸ್ ಅಪಾನ್ ಎವ್ರಿ ಫೆಸೆಟ್ ಆಫ್ ಅವರ್ ಹಿಸ್ಟ್ರಿ. ರೈಟ್, ರಿಮೆಂಬರ್, ಸಾಮಾಜಿಕ ವ್ಯವಸ್ಥೆ ಬಗ್ಗೆ ತಿಳಿಸ್ಕೊಡುತ್ತೆ, ಆರ್ಥಿಕ ವ್ಯವಸ್ಥೆ ಬಗ್ಗೆ ತಿಳಿಸ್ಕೊಡುತ್ತೆ, ರಾಜಕೀಯ ವ್ಯವಸ್ಥೆ ಬಗ್ಗೆ ತಿಳಿಸ್ಕೊಡುತ್ತಾ ಎವ್ರಿ ಪರ್ಸ್ಪೆಕ್ಟಿವ್ ವಿ ಕ್ಯಾನ್ ಸ್ಟಡಿ ಇನ್ ಹಿಸ್ಟ್ರಿ ಬೈ ಯೂಸಿಂಗ್ ಕಾಯಿನ್ಸ್. ರೈಟ್, ರಿಮೆಂಬರ್, ನಾಣ್ಯಗಳ ಅಧ್ಯಯನದ ಮುಖಾಂತರ ಪ್ರತಿಯೊಂದು ದೃಷ್ಟಿಕೋನವನ್ನು ನಾವು ಅಧ್ಯಯನ ಮಾಡ್ಬೋದು. ದಿಸ್ ಇಸ್ ವಾಟ್ ಇಂಪಾರ್ಟೆಂಟ್. ನೋಡಿ, ಯಾವತ್ತು ಹಿಸ್ಟ್ರಿನ ಓದ್ಬೇಕಾದ್ರೆ ಏನು ಗೊತ್ತಂದ್ರೆ ಇಂಪಾರ್ಟೆಂಟು ಪರ್ಸ್ಪೆಕ್ಟಿವ್ಸ್, ಬೇರೆ ಬೇರೆ ದೃಷ್ಟಿಕೋನಗಳು ಇಂಪಾರ್ಟೆಂಟು ಹಿಸ್ಟ್ರಿನ ಓದಬೇಕಾದ್ರೆ. ಇದನ್ನು ತಲೆ ಒಳಗಡೆ ಇಟ್ಕೊಳ್ಳಿ. ಯು ಮಸ್ಟ್ ಆಲ್ವೇಸ್ ಎಂಫಸೈಸಸ್ ಅಪಾನ್ ಪರ್ಸ್ಪೆಕ್ಟಿವ್ಸ್. ಆ ಪರ್ಸ್ಪೆಕ್ಟಿವ್ಸಲ್ಲಿ ಏನೇನಿರುತ್ತೆ? ಒಂದು ಸೊಸೈಟಿ ಇರುತ್ತೆ, ಸಾಮಾಜಿಕ ವ್ಯವಸ್ಥೆ ಇರುತ್ತೆ, ಇನ್ನೊಂದೇನಿರುತ್ತೆ? ಆರ್ಥಿಕ ವ್ಯವಸ್ಥೆ ಇರುತ್ತೆ. ಓಕೆನಾ? ರೈಟ್, ರಿಮೆಂಬರ್, ಇನ್ನೊಂದು ಯಾವುದಿರುತ್ತೆ? ರಾಜಕೀಯ ವ್ಯವಸ್ಥೆ ಇರುತ್ತೆ, ಪಾಲಿಟಿ ಇರುತ್ತೆ. ಇನ್ನೊಂದು ಯಾವುದಿರುತ್ತೆ? ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಇರುತ್ತೆ, ಆಡಳಿತಾತ್ಮಕ ವ್ಯವಸ್ಥೆ ಇರುತ್ತೆ. ಇನ್ನೊಂದು ಯಾವುದಿರುತ್ತೆ? ಕಲ್ಚರ್ ಇರುತ್ತೆ, ಸಂಸ್ಕೃತಿ ಇರುತ್ತೆ. ಅರ್ಥ ಆಗ್ತಾ ಇದೆ? ರೈಟ್, ರಿಮೆಂಬರ್, ದಿಸ್ ಇಸ್ ವಾಟ್. ಇಸ್ ಇಟ್ ಕ್ಲಿಯರ್? ವೇರ್ ಮಲ್ಟಿ ಡೈಮೆನ್ಷನಲ್ ಸಬ್ಜೆಕ್ಟ್. ವಿಚ್ ಇಸ್ ಅ ಮಲ್ಟಿ ಡೈಮೆನ್ಷನಲ್ ಸಬ್ಜೆಕ್ಟ್? ಹಿಸ್ಟ್ರಿ. ಇತಿಹಾಸ ಏನಿದೆ, ಇತಿಹಾಸ ಬಹು ಆಯಾಮಗಳನ್ನು, ಬಹು ದೃಷ್ಟಿಕೋನಗಳನ್ನು ಹೊಂದಿರುವ ಅಧ್ಯಯನ. ರೈಟ್, ರಿಮೆಂಬರ್, ವೇರ್ ಒನ್ ಮಸ್ಟ್ ಸ್ಟಡಿ ಹಿಸ್ಟ್ರಿ ಇನ್ ಎ ಮಲ್ಟಿ ಡೈಮೆನ್ಷನಲ್ ಪರ್ಸ್ಪೆಕ್ಟಿವ್. ಮಲ್ಟಿ ಡೈಮೆನ್ಷನಲ್ ಅಪ್ರೋಚ್ ವಿ ಹ್ಯಾವ್ ಟು ಸ್ಟಡಿ. ರೈಟ್, ರಿಮೆಂಬರ್, ಅವಾಗ ನೀಟಾಗಿ ಬಂದ್ಬಿಡುತ್ತೆ. ಅದು ಸೊಸೈಟಿ ರಿಲೇಟೆಡ್ ಏನಿದೆ, ಎಕಾನಮಿ ರಿಲೇಟೆಡ್ ಏನಿದೆ, ಅಡ್ಮಿನಿಸ್ಟ್ರೇಟಿವ್ ರಿಲೇಟೆಡ್ ಏನಿದೆ, ಪಾಲಿಟಿ ರಿಲೇಟೆಡ್ ಏನಿದೆ, ಕಲ್ಚರ್ ರಿಲೇಟೆಡ್ ಏನಿದೆ. ತುಂಬ ಇಂಪಾರ್ಟೆಂಟ್ ಯಾವುದು ಇಲ್ಲಿ? ಸೊಸೈಟಿ, ಎಕಾನಮಿ, ಇನ್ನೊಂದೇನಿದೆ?
ಅಡ್ಮಿನಿಸ್ಟ್ರೇಷನು, ಕಲ್ಚರು, ಯಾವುದು ಲೀಸ್ಟ್ ಇಂಪಾರ್ಟೆನ್ಸ್ ಇಲ್ಲಿ? ಪೊಲಿಟಿಕಲ್. ಹೇಳ್ಕೊಡ್ತೀನಿ ಅದನ್ನು, ಏನಾಗಿದೆ ಇವಾಗ ಅದರದ್ದು ಸ್ಟೇಟಸ್ ಏನಿದೆ ಅಂತ ಐ ವಿಲ್ ಡಿಸ್ಕಸ್. ಹೋಗ್ಲಿ, ಪರ್ಸ್ಪೆಕ್ಟಿವ್ಸ್ ಗೊತ್ತಾಯ್ತಾ ಇದು? ಇಸ್ ಇಟ್ ಕ್ಲಿಯರ್ ಎವೆರಿಬಡಿ? ಟ್ರೈ ಟು ಅಂಡರ್ಸ್ಟ್ಯಾಂಡ್. ದೆನ್ ಸಿಗ್ನಿಫಿಕೆನ್ಸ್. ಈಗ ಹೇಳಿ ಚಂದ್ರ ನನಗೆ, ಯಾಕೆ ನಾಣ್ಯಗಳನ್ನು ಕುರಿತು ನಾವು ಅಧ್ಯಯನ ಮಾಡ್ಬೋದು ಚಂದ್ರ? ಕರೆಕ್ಟಾಗಿ ಹೇಳಿ ಈಗ. ಟ್ರೈ ಟು ಗಿವ್ ಪರ್ಫೆಕ್ಟ್ ಆನ್ಸರ್. ಓಕೆ ಫೈನ್. ದೆನ್ ಯಾಕೆ ಶಿಷ್ಯ? ಏನೋ ಒಂದು ಹೇಳಿ ಶಿಷ್ಯ, ಪರವಾಗಿಲ್ಲ. ಓಯ್ಪ ಓಕೆ, ಅದನ್ನು ನೀವು ನಿಮ್ಮದು ಆನ್ಸರ್ ಹೇಳಿಪ್ಪ, ಗೌಡ್ರ ಆನ್ಸರ್ ಬೇಡಿ. ಟ್ರೈ ಟು ಗಿವ್ ಇದರ ಒಂದು ಆನ್ಸರ್ ಐಸೆ, ನನ್ನ ಆನ್ಸರ್ ಬೇಡಿಪ್ಪ, ನಿಮ್ಮ ಆನ್ಸರ್ ಹೇಳಿ. ಇಲ್ಲಿ ನೋಡಿ, ಒಂದು ಪದ ಬಂದಿದೆ, ಸಿಗ್ನಿಫಿಕೆನ್ಸ್. ನೋಡಿ, ಸಪೋಸು ಇಫ್ ದಾರೋಹರ್ ಭವನ್ ಇಟ್ ಎಕ್ಸ್ಕವೇಟ್ಸ್ ಶ್ರೀರಂಗಪಟ್ಟಣ. ಶ್ರೀರಂಗಪಟ್ಟಣದಲ್ಲಿ ಗೊತ್ತಾಗುತ್ತೆ ಏನೋ ಒಂದು ಐತಿಹಾಸಿಕ ಹಿನ್ನೆಲೆ ಇದೆ ಅಂತ ಗೊತ್ತಾಗುತ್ತೆ. ಅಲ್ಲೇನು ಮಾಡ್ತಾರೆ ಅಂದರೆ ಭೂ ಉತ್ಖನನಗಳು ಆರಂಭ ಮಾಡ್ತಾರೆ. ಆ ಭೂ ಉತ್ಖನನಗಳು ಆರಂಭ ಮಾಡಿದ ಸಂದರ್ಭದಲ್ಲಿ ವೇರ್ ದೇ ಕ್ಯಾನ್ ಕಮ್ ಅಕ್ರಾಸ್ ಎ ಈಪ್ ಆಫ್ ಕಾಯಿನ್ಸ್. ಓಕೆ, ಒಂದಿಷ್ಟು ನಾಣ್ಯಗಳ ಒಂದು ರಾಶಿನೂ ಅಥವಾ ನಾಣ್ಯಗಳ ಪುರಾವೆ ಸಿಗ್ಬೋದು. ಅರ್ಥ ಇದೆಯಾ? ರೈಟ್ ನಂಬರ್. ವೇರ್ ದೇ ಕ್ಯಾನ್ ಎಕ್ಸ್ಕವೇಟ್ ಈಪ್ ಆಫ್ ಕಾಯಿನ್ಸ್. ಅಥವಾ ಅದಕ್ಕೆ ಇನ್ನೊಂದು ಏನು ಕರಿತೀವಿ? ವೋರ್ಡ್. ಎ ವೋರ್ಡ್ ಆಫ್ ಕಾಯಿನ್ಸ್. ಓಕೆ, ಈ ಪಾರ್ಕ್ ವೋರ್ಡ್ ಆಫ್ ಕಾಯಿನ್ಸ್ ಅಂತ ಕರಿತೀವಿ. ಅದನ್ನು ಉತ್ಖನನ ಮಾಡಿದ ಕೈ ತೆಗಿ ಶಿಷ್ಯ, ಮದುವೆ ಆಗಿದೆ ಇಲ್ಲ ತಾನೆ? ಮತ್ತೆ ವಾಟ್ ಇಸ್ ದಿಸ್? ನನ್ನ ಕ್ಲಾಸಲ್ಲಿ ಮಾತ್ರ ಹಂಗೆ ಮಾಡಬೇಡಿಪ್ಪ. ತುಂಬ ಆ್ಯಕ್ಟಿವ್ ಆಗಿರ್ಬೇಕು ನೀವು. ಟ್ರೈ ಟು ಬಿಕಮ್ ಆ್ಯಕ್ಟಿವ್ ಲರ್ನರ್ಸ್. ನನಗೆ ಇದಿಷ್ಟ. ಟ್ರೈ ಟು ಬಿಕಮ್ ಆ್ಯಕ್ಟಿವ್ ರೀಡರ್ಸ್, ಇದು ನನಗಿಷ್ಟ. ಇವೆರಡು ಇಷ್ಟ ನನಗೆ. ಒಂದು ಸಕ್ರಿಯಾತ್ಮಕವಾಗಿ ಕಲಿಕೆಯಲ್ಲಿ ಪಾಲ್ಗೊಳ್ಬೇಕು, ಇನ್ನೊಂದು ಸಕ್ರಿಯಾತ್ಮಕವಾಗಿ ಅಧ್ಯಯನದಲ್ಲಿ ಪಾಲ್ಗೊಳ್ಬೇಕು. ಡೋಂಟ್ ಬಿಕಮ್ ಪ್ಯಾಸಿವ್ ಲಿಸ್ನರ್ಸ್, ಟ್ರೈ ಟು ಬಿಕಮ್ ಆ್ಯಕ್ಟಿವ್ ಲಿಸ್ನರ್ಸ್. ದ ಗ್ರೇಟ್ ಲಿಸ್ನರ್ಸ್ ವಿಲ್ ಬಿಕಮ್ ಗ್ರೇಟ್ ಲೀಡರ್ಸ್. ರೈಟ್ ನಂಬರ್. ತುಂಬ ಇಂಪಾರ್ಟೆಂಟ್ ಇದು. ಹಾಗಾಗಿ ಅದಕ್ಕೆ ಹೇಳ್ತಾ ಇರೋದು, ಹಿಂಗಿಡೋದು ಹಿಂಗೆಂಗೋ ಅವೆಲ್ಲ ಏನು ಲಕ್ಷಣಗಳು ಇರಲೇಬಾರದು ಕ್ಲಾಸ್ ರೂಮಲ್ಲಿ. ಕರೆಕ್ಟಾಗಿ ಸಗದಾಗಿರ್ಬೇಕು. ನಾಳೆ ಬೆಳಿಗ್ಗೆ ಒಂದು DYSP ಆಗಿ ಬೂಟ್ ಹಿಂಗಿಟ್ರೆ ಅರ್ಥಬಾರ್ನ ವೈಬ್ರೇಷನ್ಗೆ ಅಲ್ಲೇ ನಿಂತ್ಕೋಬೇಕು, ಕಂಪನ ಆಗಿ ಏನೋ ಆಗ್ತಾ ಇದೆ ಭೂಮಿಯಲ್ಲಿ ಅಂತ. ಆ ಥರ ಇರಬೇಕು ಕೆಪಾಸಿಟಿ. ಇಲ್ಲ ಟಾಮ್ ಡಿಕ್ ಯಾರು ಈ ಥರ ಆಫೀಸಲ್ಲಿದ್ದರೆ ವೇಸ್ಟ್ ಅದು. ಏನಕ್ಕೆ? ಆದ್ರೂ ಒಂದೇ ಆಫೀಸರ್ ಆಗ್ತಿದ್ರೂ ಒಂದೇ, ಅದೇನಕ್ಕೆ? ಫಸ್ಟು ಏನು ತಿಳ್ಕೊಬೇಕು ಗೊತ್ತಾ ನೀವು? ಈ ಸಿಗ್ನಿಫಿಕೆನ್ಸಲ್ಲಿ ಬರ್ಕೊಳ್ಳಿ. ಫಸ್ಟು ಏನು ತಿಳ್ಕೊಬೇಕಂದ್ರೆ, ಟು ನೋ ದಿ ಕ್ರೊನಾಲಜಿ. ಬರ್ಕೊಳ್ಳಿ. ನಾಣ್ಯಶಾಸ್ತ್ರದ ಮುಖಾಂತರ ಸಂಬಂಧಪಟ್ಟ ಆಳ್ವಿಕೆಯ ಅರ್ಥ ಮಾಡ್ಕೊಳ್ಳಿ ಪದಗಳು. ಸಂಬಂಧಪಟ್ಟ ಆಳ್ವಿಕೆಯ ಕಾಲಾನುಕ್ರಮಣಿಕೆಯನ್ನು ಅಧ್ಯಯನ ಮಾಡಬಹುದು. ಟು ನೋ ದಿ ಕ್ರೊನಾಲಜಿ ಆಫ್ ರೆಸ್ಪೆಕ್ಟಿವ್ ರೂಲಿಂಗ್ ರೆಲ್ಮ್. ಹಿಂಗೆ ಬರಿಬೇಕು ಇಂಗ್ಲೀಷ್ ಮೀಡಿಯಮ್. ಟು ನೋ ದಿ ಕ್ರೊನಾಲಜಿ ಆಫ್ ರೆಸ್ಪೆಕ್ಟಿವ್ ರೂಲಿಂಗ್ ರೆಲ್ಮ್. ಅಂಡರ್ಲೈನ್ ಮಾಡ್ಕೊಳ್ಳಿ ನೀಟಾಗಿ. ರೂಲಿಂಗ್ ರೆಲ್ಮ್ನ ರೆಸ್ಪೆಕ್ಟಿವ್ ರೂಲಿಂಗ್ ರೆಲ್ಮ್, ಇದೇ ವರ್ಡ್ಸ್ ಬರಬೇಕು. ಗೊತ್ತಾಗ್ತಾ ಇದೆಯಾ? ರೈಟ್ ನಂಬರ್. ಟು ನೋ ದಿ. ಆಮೇಲೆ ಕ್ಲಾಸಿಗೆ ಬರೋವಾಗ ಹೈಲೈಟರ್ಸ್ ಎತ್ಕೊಂಡ್ಬರ್ಬೇಕು. ಹೈಲೈಟರ್ಸು ನೀಟಾಗಿ ಕೀ ವರ್ಡ್ಸ್ ಹೇಳ್ತೀನಿ ನೋಡಿ, ಅದ್ರ ಮೇಲೆ ರಾಚಬೇಕು. ಹ್ಞೂನ್ರಿ, ಯಾವತ್ತು ಹೈಲೈಟರ್ಸ್ ಎತ್ಕೊಂಬಂದ್ರಿ ಕ್ಲಾಸ್ಗೆ? ಹೆಂಗಪ್ಪ ನೀವು ಏನೇನೋ ಸ್ವಲ್ಪ ಎಫರ್ಟ್ ಹಾಕ್ಬೇಕು ನೀವು ನಮ್ಮ ಜೊತೆಗೆ. ಟು ನೋ ದಿ ಕ್ರೊನಾಲಜಿ ಆಫ್ ರೆಸ್ಪೆಕ್ಟಿವ್ ರೂಲಿಂಗ್ ರೆಲ್ಮ್ ಅಂದರೆ ಏನು? ಟೈಮ್ ಲೈನ್. ಕನ್ನಡದಲ್ಲಿ ಏನು? ಕಾಲಘಟ್ಟ. ಯಾವ ಕಾಲಘಟ್ಟಕ್ಕೆ ಆ ಆಳ್ವಿಕೆ ಸಂಬಂಧಪಡುತ್ತೆ. ಓಕೆ, ರೈಟ್ ರಿಮೆಂಬರ್ ಆನ್ ಟು ವಿಚ್ ಟೈಮ್ ಲೈನ್ ವೇರ್ ದಟ್ ರೂಲಿಂಗ್ ರೆಲ್ಮ್ ಬಿಲಾಂಗ್ಸ್ ಟು. ಯಾವುದ್ರ ಮುಖಾಂತರ ಅಧ್ಯಯನ ಮಾಡ್ಬೋದು? ನಾಣ್ಯದ ಮುಖಾಂತರ ಅಧ್ಯಯನ ಮಾಡಿ. ಎಸ್ ಆರ್ ನೋ? ಇವತ್ತು ನೀವು ಒಂದು ಕಾಯಿನ್ ತೊಗೊಂಡ್ರೆ ಇಯರ್ನ ಮೆನ್ಷನ್ ಮಾಡಿರ್ತಾರೆ, ನೋಡಿದ್ದೀರಾ? ಹ್ಯಾವ್ ಯು ಸೀನ್ ದಿ ಕಾಯಿನ್ ವೇರ್ ದೇ ಇಸ್ ಟು ಮೆನ್ಷನ್ ದಿ ಇಯರ್? ರೈಟ್ ರಿಮೆಂಬರ್. ಅದೇನದು? ಡೇಟಿಂಗ್. ರೈಟ್ ರಿಮೆಂಬರ್. ದಟ್ ಈಸ್ ವಾಟ್ ವಿ ವಿಲ್ ಕಾಲ್ ಡೇಟಿಂಗ್ ಆಫ್ ಟೈಮ್ ಲೈನ್. ರೈಟ್ ಟು ಅಂಡರ್ಸ್ಟ್ಯಾಂಡ್ ದಿಸ್. ಅದಾಗೆ ಅದು ಇಂಪಾರ್ಟೆಂಟ್. ಟು ನೋ ದಿ ಕ್ರೊನಾಲಜಿ. ಅರ್ಥ ಆಯ್ತು ತಾನೆ? ಅಲ್ಲಿಗಿನ ಮುಂದೆ ಏನು ಜ್ಞಾಪಕ ಇಟ್ಕೊಂಡಿರ್ಬೇಕು? ಫಸ್ಟ್ ಪಾಯಿಂಟು ಕಾಲಾನುಕ್ರಮಣಿಕೆ. ದಿಸ್ ಇಸ್ ವಾಟ್ ಇಂಪಾರ್ಟೆಂಟ್. ಅಥವಾ ಅದಕ್ಕೆ ಇನ್ನೊಂದು ಏನು ಕರಿತೀವಿ ಅಂದರೆ ಸಬ್ಸಿಕ್ವೆಂಟ್ ಪೀರಿಯಡ್ಸ್. ಏನಂತ ಕರಿತೀವಿ ಅದನ್ನು? ಸಬ್ಸಿಕ್ವೆಂಟ್ ಸ್ಟೇಜಸ್ ಆರ್ ಅನುಕ್ರಮ ಹಂತಗಳು. ಕನ್ನಡದಲ್ಲಿ ಏನು ಕರಿತೀವಿ ಅದನ್ನು? ಅನುಕ್ರಮ ಹಂತಗಳ ಅಧ್ಯಯನ. ಈ ಬರೀರಿ ಪದಗಳು. ಅನುಕ್ರಮ ಹಂತಗಳ ಅಧ್ಯಯನ. ಸ್ಟಡಿ ಆಫ್ ಸಬ್ಸಿಕ್ವೆಂಟ್ ಸ್ಟೇಜಸ್. ಹ್ಞೂನ್ರಿ, ಕರೆಕ್ಟಾಗಿ ಕಲೀರಿ ಸಬ್ಜೆಕ್ಟ್ನ, ಈಸಿ ಆಗುತ್ತೆ. ಟು ಸ್ಟಡಿ ಸಬ್ಸಿಕ್ವೆಂಟ್ ಸ್ಟೇಜಸ್ ಆಫ್ ರೂಲಿಂಗ್ ರೆಲ್ಮ್ಸ್. ಆಳ್ವಿಕೆಯ ಅನುಕ್ರಮ ಹಂತಗಳ ಕುರಿತು ಅಧ್ಯಯನ. ಅನುಕ್ರಮ ಹಂತಗಳ ಕುರಿತು ಅಧ್ಯಯನ. ಸಬ್ಸಿಕ್ವೆಂಟ್ ಸ್ಟೇಜಸ್.
ಟು ಸ್ಟಡಿ ಸಬ್ಸಿಕ್ವೆಂಟ್ ಸ್ಟೇಜಸ್ ಇದೇ ಥರ ಬರಬೇಕು ಸ್ಟ್ಯಾಂಡರ್ಡು. ಯಾಕಾಗಲ್ಲ? ಮೀನ್ಸ್ ಆಗಲೇಬೇಕು. ಬರ್ಕೊಂಡ್ರ? ಕ್ಲಿಯರ್? ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್. ಕನ್ನಡ ಮೀಡಿಯಮ್ ಅವ್ರು ಬರ್ಕೊಂಡ್ರಪ್ಪ? ಏನಾದ್ರು ಗೊತ್ತಾಗಿಲ್ಲ ಒಂದು ಹೇಳಿ ಚಂದ್ರ. ಯಾಕೆಂದರೆ ಸ್ವಲ್ಪ ಕನ್ನಡ ಮೀಡಿಯಮ್ ನನಗೆ ಜಾಸ್ತಿ ಇದು. ಯಾಕೆ ಜಾಸ್ತಿ ಇದು ಅಂತ ಕೇಳಿದ್ರೆ, ಅಲ್ಟಿಮೇಟ್ಲಿ ಇಂಗ್ಲೀಷ್ನ ನಾವು ಕಲ್ತಿರ್ಬೋದು, ನಮ್ಮ ಅಸ್ಮಿತೆ ಯಾವುದು? ಕನ್ನಡ. ಕರೆಕ್ಟಾ? ಓನಪ್ಪ, ಅಸ್ಮಿತೆ ಕನ್ನಡ ನಮ್ಮದು, ಅದಿರಬೇಕು. ಅಭಿಮಾನ ಕನ್ನಡ ನಮ್ಮದು, ಅಭಿರುಚಿ ಕನ್ನಡ ನಮ್ಮದು, ಆಸ್ವಾದ ಯಾವುದು? ಕನ್ನಡ. ಅಲ್ಲಿ ನೋಡು ಕನ್ನಡ, ಇಲ್ಲಿ ನೋಡು ಕನ್ನಡ ಇಲ್ಲ, ಎಂದೆಂದಿಗೂ ಕನ್ನಡ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್. ದಟ್ ಈಸ್ ವಾಟ್ ಐ ಯೂಸ್ ಟು ಫಾಲೋ. ನಾನು ಯಾರಾದರೂ ಬಂದು ಬೆಂಗಳೂರಲ್ಲಿ ಬೇರೆ ಭಾಷೆಗರು ನನ್ನ ಬಸ್ ಎಲ್ಲಿ ಹೋಗುತ್ತೆ ಅಂತ ಕೇಳಿದ್ರೆ, ಐ ವಿಲ್ ನೆವರ್ ಆನ್ಸರ್ ಇನ್ ದೇರ್ ಲ್ಯಾಂಗ್ವೇಜ್. ದೋ ಏನು ನನಗೆ ಗೊತ್ತಿದ್ರೆ ಅವ್ರ ಭಾಷೆನಲ್ಲಿ ಹೇಳಲ್ಲ, ನಾನು ಕನ್ನಡದಲ್ಲೇ ಹೇಳ್ತೀನಿ. ಯಾಕೆ ಹೇಳಿ? 10 ಜನ ಕನ್ನಡದಲ್ಲಿ ಹೇಳಿದ್ರೆ ಅವನು ಅವಾಗೇನು ಮಾಡಬೇಕು? 30 ದಿವಸದಲ್ಲಿ ಕನ್ನಡ ಕಲಿಕೆ ಅಂತ ಬುಕ್ ಬರುತ್ತಾವೆ, ಎತ್ಕೊಂಡು ಹೋಗ್ತಾನೆ ರೂಮ್ಗೆ. ಕರೆಕ್ಟಾ? ಯಾರ್ ಈತ ನಾವು ಮಾಡಬೇಕಾಗಿರೋದು ಇವ ಅದು ತಿಳ್ಕೊಂಡು ಮಾಡಬಾರ್ದು. ದಟ್ ಈಸ್ ವಾಟ್ ಇಂಪಾರ್ಟೆಂಟ್ ಫಾರ್ ಅಸ್. ಯಾಕೆಂದ್ರೆ ನಮ್ಮ ಅಸ್ಮಿತೆ ಉಳಿಬೇಕು. ಇವತ್ತು ನಾನು ಚೆನ್ನೈಗೆ UPSC ಟೀಚ್ ಮಾಡೋಕೆ ಹೋದಾಗ ನಾನು ಎಷ್ಟು ಕ್ಲೀನಾಗಿ ಅಬ್ಸರ್ವ್ ಮಾಡಿದ್ದೀನಿ ಅಂದರೆ, ಅವರು ಆ ಭಾಷೆನ ಬಿಟ್ಟು ಬೇರೆ ಭಾಷೆನಲ್ಲಿ ಮಾತಾಡ್ಬಿಡ್ಲಿ ನೋಡೋಣ, ಸಾಧ್ಯನೇ ಇಲ್ಲ ರೀ. ಹಾಗಾಗಿ ನಮ್ಮ ತನನ ನಾವು ಉಳಿಸಬೇಕು. ನಾವು ಕನ್ನಡಿಗರು ಹೆಂಗಂದ್ರೆ ಹಿಂಗೆ ಬನ್ನಿ 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 ಎಲ್ಲ ನಿಮ್ಮದೇ, ಆಮೇಲೆ ನಾವೆಲ್ಲ ಹಿಂಗೆ ನೋಡಿದ್ರ ಹಿಂಗಿದೆ ಕತೆ ನಮ್ಮದು. ಹೌದಾ? ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್. ಹಂಗಾಗಬಾರ್ದಂಗೆ. ಹಾಗಾಗಿ ಆ ಸಬ್ಸಿಕ್ವೆಂಟ್ ಸ್ಟೇಜಸ್ ಒಂದು ಇದೇನಿರುತ್ತೋ ಹಿಂಗೆ ಬರೀ ಹೇಳ್ತೀನಿ. ಅಂದರೆ ಮೀನಿಂಗ್ ಏನು ಗೊತ್ತಾ ಇವರೇ? ಇಂಟರ್ಪ್ರಿಟೇಷನ್ ಬುಕ್ ಥರ ಓದಬಾರ್ದು. ನಾನು ಯಾವಾಗೂ ಇದನ್ನು ಹೇಳ್ಕೊಡ್ತಾ ಇರ್ತೀನಿ ನನ್ನ ಕ್ಲಾಸಲ್ಲಿ. ಅಲ್ಲಿಗೆ ನಾವೇನಾಗಬೇಕು? ವಿ ಹ್ಯಾವ್ ಟು ಬಿ ಕ್ರಿಯೇಟರ್ಸ್. ಇದು ತುಂಬ ಇಂಪಾರ್ಟೆಂಟ್ ಕಾಂಪಿಟೇಟಿವ್ ಎಕ್ಸಾಮಲ್ಲಿ. ಎ ಫ್ಯಾಕಲ್ಟಿ ಮಸ್ಟ್ ಬಿ ಕ್ರಿಯೇಟರ್, ಅಟ್ ದಿ ಸೇಮ್ ಟೈಮ್ ಅನ್ ಆಸ್ಪಿರೆಂಟ್ ಮಸ್ಟ್ ಆಲ್ಸೋ ಬಿ ಕ್ರಿಯೇಟರ್. ನೋಡ್ರಿ, ಆ ಸೃಜನಶೀಲತೆ ನಮ್ಮಲ್ಲಿ ಅಭಿವೃದ್ಧಿ ಆಗಬೇಕು, ಬೆಳವಣಿಗೆ ಆಗಬೇಕು. ವಿ ಹ್ಯಾವ್ ಟು ಡೆವಲಪ್ ದಟ್ ಕ್ರಿಯೇಟಿವಿಟಿ. ಫ್ಯಾಕಲ್ಟಿ ಮಸ್ಟ್ ಬಿ ಎ ಕ್ರಿಯೇಟಿವ್. ಅಟ್ ದಿ ಸೇಮ್ ಟೈಮ್ our aspirants must also proliferate in the path of creativity. They must also proliferate in the path of creativity. ಅವರು ಆ ಸೃಜನಶೀಲ ಆದಿಯನ್ನು ಅನುಸರಣೆ ಮಾಡಬೇಕು. ಇದೇ ನೋಡ್ರಿ ತುಂಬ ಇಂಪಾರ್ಟೆಂಟ್. ಬುಕ್ಕಲ್ಲಿರೋದನ್ನ ಯಾವ ತಾಮ್ರಿಕಿ ಬೇಕಾರೋ ಆರಿ ಬೇಕಾರೋ ಹೇಳ್ಬೋದು ರೀ, ಅದು ಇಷ್ಟ ಆಗಲ್ಲಪ್ಪ ನನಗೆ. ಕೆಲವು ಶಿಷ್ಯಂದ್ರೆ ಎತ್ಕೊಂಡ್ಬರ್ತಾರೆ, ಸರ್ ಬುಕ್ಕಲ್ಲಿರೋ ಥರ ನೀವು ಹೇಳಲ್ಲ ಸರ್ ಅಂತಾರೆ. ಏ ಶಿಷ್ಯ, ಬುಕ್ಕಲ್ಲಿರೋ ಥರ ಹೇಳ್ಬೇಕಾದ್ರೆ ಬೆಂಗಳೂರಿಂದ ಧಾರವಾಡಕ್ಕೆ ನಾನೇನಕ್ಕೆ ಬರಲಿ? ಹೌದಾ? ಚೆನ್ನೈಗೆ ಏನಕ್ಕೆ ಹೋಗ್ಲಿ, ಹೈದರಾಬಾದ್ಗೆ ಏನಕ್ಕೆ ಹೋಗ್ಲಿ? ಬುಕ್ಕಲ್ಲಿರೋ ಥರ ಹೇಳೋದಾದ್ರೆ ಬೇಡ ರೀ, ಹಂಗೆ ಬೇಡ ರೀ. ಅದು ಇಟ್ಸ್ ಅ ಯೂಸ್ಲೆಸ್. ಅದು ಸಚ್ ಎ ಯೂಸ್ಲೆಸ್ ಥಿಂಗ್. ಅದಕ್ಕೆ ನೀವೇನು ಮಾಡಬೇಕಂದ್ರೆ ಎಕ್ಸ್ಟರ್ನಲ್ ಫಾರ್ಮ್ ಆಫ್ ನಾಲೆಡ್ಜ್, ಹೆಚ್ಚೆಚ್ಚಿಗೆ ಹೊಸದು ತಿಳ್ಕೊಳ್ಳಿ. ಹೇಳ್ತೀನಿ, ನಿಮ್ಮನ್ನು ಉಳಿಸ್ಬಿಡುತ್ತೆ ಕಾಂಪಿಟೇಟಿವ್ ಎಕ್ಸಾಮಲ್ಲಿ. ಎಕ್ಸ್ಟರ್ನಲ್ ಫಾರ್ಮ್ ಆಫ್ ನಾಲೆಡ್ಜ್ ಯು ಹ್ಯಾವ್ ಟು ಗ್ರ್ಯಾಬ್ ರಾದರ್ ದೆನ್ ಬುಕ್ಕಿಶ್ ನಾಲೆಡ್ಜ್. ಬುಕ್ಕಿಶ್ ನಾಲೆಡ್ಜ್ ಅಷ್ಟು ಯೂಸ್ ಆಗಲ್ಲ ಯಾವುದಕ್ಕೆ? ಕಾಂಪಿಟೇಟಿವ್ ಎಕ್ಸಾಮ್ಗೆ. ಬೇಕಾಗ್ತಾ ಇದೆಯಾ? ಚಂದ್ರ, ಎಕ್ಸ್ಟರ್ನಲ್ ಫಾರ್ಮ್ ಆಫ್ ನಾಲೆಡ್ಜ್ ಇಸ್ ಇಂಪಾರ್ಟೆಂಟ್ ಇಯರ್. ಬರ್ಕೊಂಡ್ರೆ ಇದು ನೆಕ್ಸ್ಟ್ ಎರಡನೇದು ಬರ್ಕೊಡಿ. ಆರ್ಥಿಕ ಸಮೃದ್ಧತೆಯನ್ನು ಕುರಿತು, ಆರ್ಥಿಕ ಸಮೃದ್ಧತೆ ಎರಡನೇದು, ಆರ್ಥಿಕ ಸಮೃದ್ಧತೆಯನ್ನು ಕುರಿತು ಅಧ್ಯಯನ ಮಾಡಲು. ಟು ಅಸರ್ಟೈನ್, ನೋಡಿ ಹಿಂಗೆ ಬರಿಬೇಕು ಇಂಗ್ಲೀಷ್ ಮೀಡಿಯಂ ಅವರು. ಟು ಅಸರ್ಟೈನ್ ಇದು ಬರೀರಿ. ಅಸರ್ಟೈನ್ ಮೀನ್ಸ್ ಟು ನೋ. ಈ ಪದ ಬರೀರಿ, ಅಸರ್ಟೈನ್. ಟು ಅಸರ್ಟೈನ್, ಅಸರ್ಟೈನ್, ಟು ಅಸರ್ಟೈನ್, ಅಸರ್ಟೈನ್ ಎಕನಾಮಿಕ್ ಪ್ರಾಸ್ಪ್ಯಾರಿಟಿ ಆರ್ ಟು ನೋ ದಿ ಎಕನಾಮಿಕ್ ಪ್ರಾಸ್ಪ್ಯಾರಿಟಿ. ಟು ಅಸರ್ಟೈನ್ ಆರ್ ಟು ನೋ ದಿ ಎಕನಾಮಿಕ್ ಪ್ರಾಸ್ಪ್ಯಾರಿಟಿ, ಆರ್ಥಿಕ ಸಮೃದ್ಧತೆಯನ್ನು ಕುರಿತು ಅಧ್ಯಯನ ಮಾಡಲು. ಇದಕ್ಕೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಚಂದ್ರ. ಇವಾಗ ಫಾರ್ ಎಕ್ಸಾಂಪಲ್ ಅಪ್ಪ, ಯಾವುದೋ ಒಂದು ಸಾಮ್ರಾಜ್ಯದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸುವರ್ಣ ನಾಣ್ಯಗಳಿತ್ತು ಅಂತ ಇಟ್ಕೊಳ್ಳಿ. ಇಫ್ ಯು ಗೋ ಥ್ರೂ ಎನಿ ರೂಲಿಂಗ್ ರೆಲ್ಮ್ ವೇರ್ ದೇ ಹ್ಯಾವ್ ಇಶ್ಯೂಡ್ ಲಾರ್ಜ್ ಸ್ಕೇಲ್ ಆಫ್ ಗೋಲ್ಡ್ ಕಾಯಿನ್ಸ್, ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸುವರ್ಣ ನಾಣ್ಯಗಳನ್ನು ಚಲಾವಣೆಗೆ ತಂದರು ಅಂತ ಇಟ್ಕೊಳ್ಳಿ. ವಾಟ್ ಇಟ್ ಸಿಗ್ನಿಫೈಸ್? ಇಟ್ ಸಿಗ್ನಿಫೈಸ್ ಪೀರಿಯಡ್ ಆಫ್ ಪ್ರಾಸ್ಪ್ಯಾರಿಟಿ. ವಾಟ್ ಇಟ್ ಸಿಗ್ನಿಫೈಸ್? ಇಟ್ ಸಿಗ್ನಿಫೈಸ್ ಪೀರಿಯಡ್ ಆಫ್ ಪ್ರಾಸ್ಪ್ಯಾರಿಟಿ, ಸಮೃದ್ಧತೆಯ ಕಾಲಘಟ್ಟದ ಸೂಚಕ. ಯಾವುದು? ಅತಿ ಹೆಚ್ಚು ಸುವರ್ಣ ನಾಣ್ಯಗಳು. ಕರೆಕ್ಟಾ? ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್. ದಿಸ್ ಇಸ್ ವಾಟ್ ಗೊತ್ತಾಗ್ತಾ ಇದೆಯಾ? ಇಟ್ಸ್ ಎ ಪೀರಿಯಡ್ ಆಫ್ ಪ್ರಾಸ್ಪ್ಯಾರಿಟಿ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್. ಅದೇ ನೋಡಿ ಇನ್ನೊಂದು ಬರೀತೀನಿ, ಕಾಪರ್ ಕಾಯಿನ್ಸ್.
ತಾಮ್ರ ನಾಣ್ಯಗಳು. ಈ ಇದೇನು ಚಂದ್ರ, ಇದೇನಿದು, ಇದೇನು ಅಂದ್ರೆ ಇಟ್ ಈಸ್ ಎ ಪೀರಿಯಡ್ ಆಫ್ ಡಿಕ್ಲೈನ್. ಅವನತಿಯ ಸೂಚಕ. ಯಾವ್ದು ಅವನತಿಯ ಸೂಚಕ? ತಾಮ್ರ ನಾಣ್ಯ. ಗೊತ್ತಾಗ್ತಾ ಇದೆಯಾ? ವಿಚ್ ಹಸ್ ಗಾಟ್ ಮೋರ್ ಫೇಸ್ ವ್ಯಾಲ್ಯೂ? ಗೋಲ್ಡ್ ಹ್ಯಾಸ್ ಗಾಟ್ ಮೋರ್ ಫೇಸ್ ವ್ಯಾಲ್ಯೂ ಕಂಪೇರ್ಡ್ ಟು ಕಾಪರ್. ಹೌದಾ? ಹೆಚ್ಚಿನ ಮುಖಬೆಲೆ ಅಥವಾ ಮೌಲ್ಯ ಯಾವುದಕ್ಕೆ ಹೆಚ್ಚಿಗಿದೆ ಚಂದ್ರ? ಸುವರ್ಣತೆ. ಯಾವ್ದನ್ನ ಹೋಲಿಕೆ ಮಾಡಿದ್ರೆ? ತಾಮ್ರನ ಹೋಲಿಕೆ ಮಾಡಿದ್ರೆ. ಕರೆಕ್ಟಾ? ಅತಿ ಹೆಚ್ಚಿನ ಪ್ರಮಾಣದಲ್ಲಿ ತಾಮ್ರ ನಾಣ್ಯಗಳನ್ನ ಜಾರಿಗೆ ತರಲಾಯಿತು ಅಥವಾ ಚಲಾವಣೆಗೆ ತರಲಾಯಿತು ಅಂದ್ರೆ ಅದು ಅವನತಿಯ ಕಾಲಘಟ್ಟನ? ಶೋರ್ಲಿ, ನೋ ಡೌಟ್ ಇನ್ ದಟ್. ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸುವರ್ಣ ನಾಣ್ಯಗಳನ್ನು ಜಾರಿಗೆ ತಂದಿರ ಅಂದ್ರೆ ಸಮೃದ್ಧತೆಯ ಕಾಲಘಟ್ಟ. ರೈಟ್ ನಂಬರ್. ಗೋಲ್ಡ್ ಆದ್ಮೇಲೆ ಇನ್ನೊಂದೇನಿರ್ಬೋದು ಅಲ್ಲಿ? ಸಿಲ್ವರ್. ಅಲ್ಲಿಗೆ ಸಿಲ್ವರ್ ಕಾಯಿನ್ಸು, ಗೋಲ್ಡ್ ಕಾಯಿನ್ಸು, ಇಟ್ ವಿಲ್ ಪ್ಲೇ ಅನ್ ಇಂಪಾರ್ಟೆಂಟ್ ರೋಲ್. ಅದನ್ನ ಏನಂತ ಕರಿತೀವಿ? ಎಕನಾಮಿಕ್ ಪ್ರಾಸ್ಪ್ಯಾರಿಟಿ, ಆರ್ಥಿಕ ಸಮೃದ್ಧತೆ ಅಂತ ಕರಿತೀವಿ. ಎಸ್ ಆರ್ ನೋ? ಎಸ್, ರೈಟ್ ನಂಬರ್. ಬರೀ ಇದೆ ಅಂತ, ಈ ಬರೀ ಕಾಪರ್ ಕಾಯಿನ್ಸೇ ಇದೆ ಅಂದ್ರೆ ಕ್ಯಾನ್ ವಿ ಕನ್ಸಿಡರ್ ಇಟ್ ಎಸ್ ಎಕನಾಮಿಕ್ ಪ್ರಾಸ್ಪ್ಯಾರಿಟಿ? ನೋ. ರೈಟ್ ರಿಮೆಂಬರ್. ಅಲ್ಲಿಗೆ ಎರಡು ಡೈಮೆನ್ಷನ್ ಇದೆ. ದೇರ್ ಆರ್ 2 ಡೈಮೆನ್ಷನ್ಸ್. ಎರಡು ಆಯಾಮ ಇದೆ ಇಲ್ಲಿ. ಅರ್ಥ ಆಗ್ತಾ ಇದೆಯಾ? ದೇರ್ ಆರ್ 2 ಡೈಮೆನ್ಷನ್ಸ್ ಆರ್ ದೇರ್, 2 ಪರ್ಸ್ಪೆಕ್ಟಿವ್ಸ್ ಆರ್ ದೇರ್. ಒಂದು ಸಮೃದ್ಧತೆಯ ಕಾಲಘಟ್ಟ, ಇನ್ನೊಂದು ಅವನತಿಯ ಕಾಲಘಟ್ಟ. ಪ್ರತಿಯೊಂದು ಸಾಮ್ರಾಜ್ಯದಲ್ಲೂ ಬರ್ತಾ ಇದು. ದಿಸ್ ಇಸ್ ವಾಟ್, ಎರಡು ಡೈಮೆನ್ಷನ್ಸ್. ಈ ಎರಡು ಡೈಮೆನ್ಷನ್ಸ್ನ ಯಾವುದ್ರ ಮುಖಾಂತರ ಅಧ್ಯಯನ ಮಾಡ್ಬೋದು? ನಾಣ್ಯಗಳ ಮುಖಾಂತರ. ಇಸ್ ಇಟ್ ಕ್ಲಿಯರ್? ರೈಟ್ ನಂಬರ್. ವಿ ಕ್ಯಾನ್ ಸ್ಟಡಿ ದೀಸ್ 2 ಡೈಮೆನ್ಷನ್ಸ್ ಬೈ ಮೀನ್ಸ್ ಆಫ್ ಕೈನೆ ಸಿಸ್ಟಮ್. ನೋಡಿ ಎಷ್ಟು ಈಸಿನು, ತುಂಬಾ ಈಸಿ. ನೀಟಾಗಿ ಹಾಕ್ಬಿಡ್ಬೋದು, ಟೇಬಲ್ಸ್ ಹಾಕಿ ಬರ್ಬೋದು. ಇಸ್ ಇಟ್ ಕ್ಲಿಯರ್? ದಿಸ್ ಆರ್ ದಿ 2 ಇಂಪಾರ್ಟೆಂಟ್. ಇದನ್ನೇ ನಾವೇನು ಕರಿತೀವಿ? 2-fold ಡೈಮೆನ್ಷನ್ ಅಂತ ಕರಿತೀವಿ. ದಿಸ್ ಇಸ್ ವಾಟ್ ವಿ ವಿಲ್ ಕಾಲ್ ಎ 2-fold ಡೈಮೆನ್ಷನ್ ಟು ಸ್ಟಡಿ ಎ ರೂಲಿಂಗ್ಸ್ ಅಂತ. 2 ಸ್ತರಗಳ ಆಯಾಮ ಅಂತ ಕರಿತೀವಿ. ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್. ನೆಕ್ಸ್ಟ್ ಮೂರನೇದು ಬರ್ಕೊಳ್ಳಿ. ಮೂರನೇದು ತಾನೇ? ಯಾವ್ದ್ರಲ್ಲಿ? ಬರ್ರಿ. ನಿರ್ದಿಷ್ಟ ಸಾಮ್ರಾಜ್ಯದ ವ್ಯಾಪಾರ ಹಾಗೂ ವಾಣಿಜ್ಯ ವಹಿವಾಟುಗಳ ಬಗ್ಗೆ, ವಾಣಿಜ್ಯ ವಹಿವಾಟುಗಳ ಬಗ್ಗೆ ಸಮಗ್ರ ಮಾಹಿತಿಯನ್ನು ಒದಗಿಸುತ್ತವೆ. ಇನ್ ಇಂಗ್ಲಿಷ್ ಮೀಡಿಯಂ, ಕಾಯಿನ್ಸ್ ಎಂಪಸೈಸಸ್ ಅಪಾನ್ ಅಂತ ಬರೀಬೇಕು. ಕಾಯಿನ್ಸ್ ಎಂಪಸೈಸಸ್ ಅಪಾನ್, ರೈಟ್ ರಿಮೆಂಬರ್, ಟ್ರೇಡ್ ಅಂಡ್ ಕಮರ್ಷಿಯಲ್ ಆಕ್ಟಿವಿಟೀಸ್. ಕಾಯಿನ್ಸ್ ಎಂಪಸೈಸಸ್ ಅಪಾನ್ ಟ್ರೇಡ್ ಅಂಡ್ ಕಮರ್ಷಿಯಲ್ ಆಕ್ಟಿವಿಟೀಸ್. ವ್ಯಾಪಾರ ಮತ್ತು ವಾಣಿಜ್ಯ ವಹಿವಾಟುಗಳ ಬಗ್ಗೆ ತಿಳಿಸಿಕೊಡುತ್ತವೆ. ವ್ಯಾಪಾರ ಮತ್ತು ವಾಣಿಜ್ಯ ವಹಿವಾಟುಗಳು, ಅದ್ರ ಬಗ್ಗೆ ಪ್ರಮುಖವಾಗಿ ತಿಳಿಸ್ಕೊಡ್ತಕ್ಕಂಥದ್ದು ಯಾವುದು? ನಾಣ್ಯಗಳು. ಕರೆಕ್ಟಾ? ಟ್ರೈ ಟು ಅಂಡರ್ಸ್ಟ್ಯಾಂಡ್ ದಿಸ್. ದಿಸ್ ಇಸ್ ಇಂಪಾರ್ಟೆಂಟ್. ನೋಡಿ, ಭಾರತನ ಏನಂತ ಕರೀತಾ ಇದ್ರು ಅಂದ್ರೆ, ಪ್ರಾಚೀನ ಇದರಲ್ಲಿ ಭಾರತದಲ್ಲಿ ಏನಂತ ಕರೀತಾ ಇದ್ರು? ರೈಟ್ ರಿಮೆಂಬರ್,